ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಇದೆ. ಅದು ಹೇಗೆಂದರೆ ಈ ವಿಡಿಯೋದಲ್ಲಿ ನಾನು ಒಂದು ಕಂಪ್ಲೀಟ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ತೋರಿಸ್ಕೊಡ್ತಾ ಇದ್ದೀನಿ. ಬರೀ ಚಾನಲ್ ಕ್ರಿಯೇಟ್ ಮಾಡೋದಷ್ಟೇ ಅಲ್ಲ, ಕಂಪ್ಲೀಟ್ ಸೆಟಪ್ ಚಾನಲ್ಗೆ ಏನೇನು ಬೇಕು ಅದನ್ನು ಕಂಪ್ಲೀಟಾಗಿ ಸೆಟ್ಟಿಂಗ್ ಮಾಡಿ ನಾನು ಒಂದು ಚಾನಲ್ ಕ್ರಿಯೇಟ್ ಮಾಡಿ ಒಬ್ಬರಿಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಕೊಡ್ತಾ ಇದ್ದೀನಿ. ಸೊ ಈ ರೀತಿ ನಾನು ಸರ್ವಿಸ್ ಕೊಡ್ತಾ ಇರ್ತೀನಿ. ಯಾರಿಗಾದರೂ ಚಾನಲ್ ಕ್ರಿಯೇಟ್ ಮಾಡಿಸ್ಬೇಕು ಅಂದರೆ ನನ್ನ ಹತ್ರ ಮಾಡಿಸ್ಕೋಬೋದು, ಬಟ್ ನಾನು ಇದಕ್ಕೆಲ್ಲ ಸ್ವಲ್ಪ ಚಾರ್ಜ್ ಮಾಡ್ತೀನಿ. ಚಾರ್ಜ್ ಮಾಡಿ ನಾನು ಕಂಪ್ಲೀಟ್ ಚಾನಲ್ ಕ್ರಿಯೇಟ್ ಮಾಡಿ ಕೊಡ್ತೀನಿ. ಸೊ ಯಾರಿಗಾದರೂ ಮಾಡಿಸ್ಕೋಬೇಕು ಅಂದರೆ ನನ್ನ ಹತ್ರ ಮಾಡಿಸ್ಕೋಬೋದು. ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನನ್ನ ಚಾನಲ್ ಮೇಲೆ ಒಂದು ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ನಂಬರ್ ಕೊಟ್ಟಿದ್ದೀನಿ, ನಂಬರ್ ಕೊಟ್ಟು ವಿಡಿಯೋ ಹಾಕಿದ್ದೀನಿ. ಅಲ್ಲಿಂದ ನೀವು ಕಲೆಕ್ಟ್ ಮಾಡ್ಕೊಂಡು ನಾನು ಕಾಂಟ್ಯಾಕ್ಟ್ ಮಾಡ್ಕೋಬೋದು ವಾಟ್ಸಪ್ಪಲ್ಲಿ. ಸೊ ನಾನು ಒಂದು ಚಾನಲ್ ಕ್ರಿಯೇಟ್ ಮಾಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಕೊಡ್ತಾ ಇದ್ದೀನಿ. ಅದೇ ಇವತ್ತು ಕಂಪ್ಲೀಟ್ ವಿಡಿಯೋ ಮಾಡಿ ನಾನು ಕಂಪ್ಲೀಟ್ ಸೆಟ್ಟಿಂಗ್ ಜೊತೆ ನಿಮಗೆ ಮಾಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದೆ, ವಿಡಿಯೋ ಕಂಪ್ಲೀಟ್ ನೋಡಿ. ಒಂದು ಸ್ವಲ್ಪ ಲಾಂಗ್ ಆಗ್ಬೋದು ವಿಡಿಯೋ, ಸೊ ಪೇಷನ್ಸ್ ಇಟ್ಟು ಕಂಪ್ಲೀಟ್ ವಿಡಿಯೋ ನೋಡಿ. ವಿಡಿಯೋ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ನಾವು ಒಂದು ಚಾನಲ್ ಮಾಡಬೇಕಾದ್ರೆ ಏನೇನು ಮಾಡಬೇಕು, ಯಾವ ರೀತಿ ಚಾನಲ್ ಕ್ರಿಯೇಟ್ ಮಾಡಬೇಕು ಅನ್ನೋದು. ಈ ರೀತಿ ನೀವು ಸೆಟ್ಟಿಂಗ್ಸ್ ಎಲ್ಲ ಕರೆಕ್ಟಾಗಿ ಮಾಡಿ ನಿಮ್ಮ ಚಾನಲ್ ಮೇಲೆ ನೀವು ಕೆಲಸ ಮಾಡಿದರೆ ಸೊ ಬೇಗ ನೀವು ಚಾನಲ್ ಮೇಲೆ ಗ್ರೋ ಆಗ್ಬೋದು, ಒಳ್ಳೆ ದುಡ್ಡು ಕೂಡ ಮಾಡ್ಬೋದು. ಸೊ ಬನ್ನಿ, ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ನಮಗೆ ಫಸ್ಟ್ ಏನೇನು ಬೇಕು ಅದು ನೋಡೋಣ. ಸೊ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಮ್ಗೆ ಬೇಕಾಗಿರುವಂಥದ್ದು ಒಂದು ಚಾನಲ್ ಕ್ರಿಯೇಟ್ ಮಾಡಬೇಕಾಗಿದ್ರೆ ಅದಕ್ಕೆ ಏನೇನು ಬೇಕಾಗುತ್ತೆ ಅದು ನಾವು ತಿಳ್ಕೊಂಡೇ ಮುಂದಿನ ಕೆಲಸ ಮಾಡಬೇಕು. ಸೊ ಇದೆಲ್ಲ ನಾವು ರೆಡಿ ಮಾಡಿಕೊಂಡೇ ನಾವು ಚಾನಲ್ ಕ್ರಿಯೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಸ್ನೇಹಿತರೆ. ಸೊ ಅದಕ್ಕಾಗಿ ಫಸ್ಟ್ ನಮ್ಮ ಹತ್ರ ಏನು ಇರಬೇಕು ಅಂದರೆ ಇಲ್ಲಿ ತೋರಿಸ್ತೀನಿ, ಇಲ್ಲಿ ನೋಡಿ. ಫಸ್ಟ್ ನಾವು ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ನಮ್ಮ ಹತ್ರ ಜಿಮೇಲ್ ಐ ಡಿ ಬೇಕು ಸ್ನೇಹಿತರೆ. ಒಂದು ಜಿಮೇಲ್ ಐ ಡಿ ಬೇಕು. ಸೊ ನಿಮ್ಮ ಹತ್ರ ಜಿಮೇಲ್ ಐ ಡಿ ಇರುತ್ತೆ, ಬಟ್ ನಾನು ಸಜೆಸ್ಟ್ ಮಾಡೋದೇನೆಂದರೆ ನೀವೇನು ಚಾನಲ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂಥದ್ದೇ ಚಾನಲ್ ನೇಮ್ ಇರೋ ಜಿಮೇಲ್ ಐ ಡಿನೇ ಕ್ರಿಯೇಟ್ ಮಾಡ್ಕೊಂಬಿಡಿ. ಸೊ ಹೊಸದು ಕ್ರಿಯೇಟ್ ಮಾಡಿ ನೀವು ಚಾನಲ್ ನೇಮ್ ಏನು ಹಾಕ್ತಿದ್ದೀರಾ ಅದೇ ನೇಮಿಂದ ಒಂದು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಂಬಿಡಿ. ಸೊ ಇದು ಬೆಸ್ಟ್ ಇರುತ್ತೆ ನಿಮಗೆ. ಸೊ ಒಂದು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಬೇಕು. ಅದು ಹೇಗೆ ಮಾಡೋದು ನಾನು ಈ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗಿ ತೋರಿಸ್ತೀನಿ, ಒಂದೊಂದು ಸ್ಟೆಪ್ ನಾನು ಮಾಡಿ ತೋರಿಸ್ತೀನಿ. ಸೊ ಮಾಡ್ತಾ ಹೋಗೋಣ. ಅದ್ರ ಜೊತೆ ಒಂದು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಿದ ಮೇಲೆ ಮಾಡಲಿಕ್ಕೆ ಒಂದು ಫೋನ್ ನಂಬರ್, ನಮಗೆ ಚಾನಲ್ ಕ್ರಿಯೇಟ್ ಮಾಡಲಿಕ್ಕೆ ಆಮೇಲೆ ಜಿಮೇಲ್ಗೆ ಎರಡಕ್ಕೂ ನಮ್ಗೆ ಒಂದು ಫೋನ್ ನಂಬರ್ ಬೇಕಾಗುತ್ತೆ. ಒಂದು ಫೋನ್ ನಂಬರ್ ಬೇಕು, ಅದು ರೆಡಿ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಬೇಕಾಗುತ್ತೆ ಚಾನಲ್ ನೇಮ್. ಚಾನಲ್ ನೇಮ್ ಯೂನಿಕ್ ಆಗಿರಲಿ. ಫಸ್ಟೇ ಇದನ್ನು ನೀವು ಯೋಚನೆ ಮಾಡಿಕೊಂಡು ಚಾನಲ್ ಏನು ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದಕ್ಕಿಂತ ಮುಂಚೆ ಇದೆಲ್ಲ ರೆಡಿ ಆಗಬೇಕು. ಸೊ ಚಾನಲ್ ನೇಮ್ ನೀವು ಯೋಚನೆ ಮಾಡಿಟ್ಕೊಂಡು ಇರಿ. ಅದಾದಮೇಲೆ ಚಾನಲ್ ಡಿಸ್ಕ್ರಿಪ್ಷನ್ ಬೇಕು ಸ್ನೇಹಿತರೆ. ನಿಮ್ಮ ಚಾನಲ್ ಯಾವ ಟಾಪಿಕ್ ಮೇಲಿದೆ ಅದರ ಪ್ರಕಾರ ಒಂದು ಸ್ವಲ್ಪ ಡಿಸ್ಕ್ರಿಪ್ಷನ್ ಬೇಕು. ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇದು ಯೂಟ್ಯೂಬ್ ಕೂಡ ಚೆಕ್ ಮಾಡುತ್ತೆ ಸ್ನೇಹಿತರೆ ಮಾನಿಟೈಸೇಷನ್ ಟೈಮಲ್ಲಿ. ಸೊ ಇದು ಆಮೇಲೆ ನಮ್ಮ ಚಾನಲ್ SEO ಆಗಲಿಕ್ಕೂ ಇದು ತುಂಬ ಮ್ಯಾಟ್ರ್ ಮಾಡುತ್ತೆ. ಇದರಿಂದ ಚಾನಲ್ ಮೇಲೆ ನಾವು ಏನು ಹಾಕ್ತೀವಿ ಅನ್ನೋದು ಯೂಟ್ಯೂಬ್ ಗೊತ್ತಾಗಿ ಜನರಿಗೆ ಸಜೆಸ್ಟ್ ಮಾಡುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅದ್ರ ಜೊತೆ ಬೇಕು ಚಾನಲ್ ಕೀವರ್ಡ್ಸ್, ಇದು ಕೂಡ ಮ್ಯಾಟ್ರ್ ಮಾಡುತ್ತೆ ಸ್ನೇಹಿತರೆ. ಚಾನಲ್ ಡಿಸ್ಕ್ರಿಪ್ಷನ್, ಚಾನಲ್ ಕೀವರ್ಡ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ನಾವು ಚಾನಲ್ ಕ್ರಿಯೇಟ್ ಮಾಡುವಾಗ. ಸೊ ಏನು ಟಾಪಿಕ್ ನಾವು ಹಾಕ್ತೀವಿ ಅದ್ರ ಪ್ರಕಾರ ಚಾನಲ್ ಕೀವರ್ಡ್ಸು ಡಿಸ್ಕ್ರಿಪ್ಷನ್ಸ್ ನಾವು ಹಾಕೋದು ತುಂಬ ಇಂಪಾರ್ಟೆಂಟ್. ಇದು ರೆಡಿ ಮಾಡಿ. ಅದಾದಮೇಲೆ ಚಾನಲ್ ಬ್ಯಾನರ್ ಇರಲಿ. ಚಾನಲ್ ಬ್ಯಾನರ್ ಇದ್ದರೂ ಚಾನಲ್ ಪ್ರೊಫೆಷ್ನಲ್ ಅನಿಸುತ್ತೆ, ಒಂದೊಳ್ಳೆ ಚಾನಲ್ ಅನಿಸುತ್ತೆ. ಇದು ಚಾನಲ್ ಬ್ಯಾನರ್ ಕೂಡ ರೆಡಿ ಮಾಡ್ಕೊಳ್ಳಿ. ಅದಾದಮೇಲೆ ಚಾನಲ್ ಲೋಗೋ ಬೇಕು. ಚಾನಲ್ ಲೋಗೋ ಕೂಡ ನಾವು ರೆಡಿ ಮಾಡ್ಕೋಬೇಕು. ಸೊ ಇದಿಷ್ಟು ನಾವು ಅಡ್ವಾನ್ಸ್ ಆಗಿ ರೆಡಿ ಮಾಡ್ಕೋಬೇಕು ಸ್ನೇಹಿತರೆ. ಸೊ ನಾನಿಲ್ಲಿ ಚಾನಲ್ ಬ್ಯಾನರು, ಚಾನಲ್ ಕೀವರ್ಡ್ಸು, ಚಾನಲ್ ಡಿಸ್ಕ್ರಿಪ್ಷನ್ನು, ಚಾನಲ್ ಲೋಗೋ ಇದೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನಾನು ಇಲ್ಲೊಂದು ಸ್ವಲ್ಪ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಚಾನಲ್ ಬ್ಯಾನರ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ, ಚಾನಲ್ ಲೋಗೋ ಕ್ರಿಯೇಟ್ ಮಾಡಿದ್ದೀನಿ, ಆಮೇಲೆ ಚಾನಲ್ ವಾಟರ್ ಮಾರ್ಕ್ ಕೂಡ ನಾನು ಮಾಡಿದ್ದೀನಿ. ಇದೆಲ್ಲ ಎಲ್ಲಿ ಯೂಸ್ ಆಗುತ್ತೆ, ಹೇಗೆ ಯೂಸ್ ಮಾಡೋದು ಅದು ಕೂಡ ನಾನು ತೋರಿಸ್ಕೊಡ್ತೀನಿ. ಸೊ ಬನ್ನಿ ಈಗ ಒಂದು ಚಾನಲ್ ಕ್ರಿಯೇಟ್ ಮಾಡೋ ಪ್ರೊಸೆಸ್ನಲ್ಲಿ ನಾವು ಸ್ಟಾರ್ಟ್ ಮಾಡೋಣ. ಓಕೆ, ಇದೆಲ್ಲ ನೀವು ರೆಡಿ ಮಾಡ್ಕೊಂಡ್ಮೇಲೆ ನಾವು ಕೆಲಸ ಸ್ಟಾರ್ಟ್ ಮಾಡಬೇಕು. ಸೊ ನಾನಿಲ್ಲಿ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಚಾನಲ್ ನೇಮ್, ಚಾನಲ್ ಜಿಮೇಲ್ ಐ ಡಿ ಯಾವ ರೀತಿ ಇರಬೇಕು, ಆಮೇಲೆ ಚಾನಲ್ ಪಾಸ್ವರ್ಡು, ನಾನು ಯಾವಾಗ ಕ್ರಿಯೇಟ್ ಮಾಡಿದ್ದೀನಿ ಅದರ ನನ್ನ ಡೇಟ್ ಆಫ್ ಬರ್ತು, ಆಮೇಲೆ ಯಾರ್ದು ಇದು ಚಾನಲ್ ಕ್ರಿಯೇಟ್ ಮಾಡ್ತಿರ್ತೀವಿ ಅವ್ರ ಡೇಟ್ ಆಫ್ ಬರ್ತ್ ಬೇಕು, ಒಂದು ಫೋನ್ ನಂಬರ್ ಬೇಕು, ಆಮೇಲೆ ಕ್ರಿಯೇಟ್ ಮಾಡೋ ಡೇಟ್ ಇದೆಲ್ಲ ಬರೆದಿಟ್ಕೊಳ್ಳಿ ಸ್ನೇಹಿತರೆ. ಯಾವಾಗಲಾದರೂ ಮಿಸ್ ಆಯಿತು ಅಂದರೆ ಇದೆಲ್ಲ ನೆಸೆಸರಿ ಇರುತ್ತೆ. ಅದಕ್ಕಾಗಿ ಇದನ್ನೆಲ್ಲ ನೀವು ಸೇವ್ ಮಾಡಿ ಇಟ್ಕೊಂಡಿರಬೇಕು. ಸೊ ನಮ್ಮ ಹತ್ರ ಈಗ ಜಿಮೇಲ್ ಐ ಡಿ ಇದೆ. ನಾವು ಫಸ್ಟ್ ಈಗ ನಾನು ಯೋಚನೆ ಮಾಡಿ ಇಟ್ಕೊಂಡಿದ್ದೀನಿ ಜಿಮೇಲ್ ಐ ಡಿ ಯಾವ ರೀತಿ ಇರಬೇಕು ಅಂತ. ಸೊ ಕ್ರಿಯೇಟ್ ಮಾಡುವಾಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಾವು ಚೇಂಜಸ್ ಎಲ್ಲ ಮಾಡಿಕೊಂಡು ಒಂದು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡೋಣ. ಸೊ ಅದಕ್ಕಾಗಿ ನಾವು ಬ್ರೌಸರ್ ಓಪನ್ ಮಾಡೋಣ. ನನ್ನ ಕಂಪ್ಯೂಟ್ರಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ.
ಮೊಬೈಲಲ್ಲಿ ಹೇಗೆ ಮಾಡೋದು ಅನ್ನೋದು ಆಲ್ರೆಡಿ ನನ್ನ ಚಾನಲ್ ಮೇಲೆ ವಿಡಿಯೋ ಇದೆ, ಅದು ನೋಡ್ಕೋಬೋದು. ಈಗ ನಾನು ಕಂಪ್ಯೂಟರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಬೇಕು ಅಂದರೆ ಇದು ನಿಮ್ಮ ಕ್ರೋಮ್ ಬ್ರೌಸರಲ್ಲಿ ಇದೆಲ್ಲ ಮಾಡ್ಬೋದು ಆರಾಮಾಗಿ. ಸೊ ಯಾವುದೇ ಇಶ್ಯೂ ಇಲ್ಲ. ಸೊ ನೀವು ಮೊಬೈಲಲ್ಲಿಯೂ ಮಾಡ್ಬೋದು. ನಾನು ಕಂಪ್ಯೂಟ್ರಲ್ಲಿ ಒಂದು ಸ್ವಲ್ಪ ಸ್ಕ್ರೀನ್ ದೊಡ್ಡದಿರುತ್ತೆ, ಅಲ್ಲಿ ತೋರಿಸೋಕ್ಕೂ ಈಸಿ ಆಗುತ್ತೆ ಅಂತ ಇದೆಲ್ಲ ಮಾಡ್ತಿರ್ತೀನಿ. ಸೊ ಇಲ್ಲಿ ಜಿಮೇಲ್ ಲಾಗಿನ್ ಮಾಡಿದಾಗ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಬರುತ್ತೆ. ಓಕೆ, ಸೊ ಕ್ರಿಯೇಟ್ ಅಕೌಂಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಫಾರ್ ಮೈ ಪರ್ಸ್ನಲ್ ಯೂಸ್, ಫಾರ್ ಮೈ ಚೈಲ್ಡ್, ಫಾರ್ ವರ್ಕ್ ಆರ್ ಮೈ ಬಿಸ್ನೆಸ್ ಅಂತ ಇದೆ. ನಾನು ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದರೆ ಇಲ್ಲಿ ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್ ಅಂತ ಕೇಳುತ್ತೆ. ಸೊ ನನ್ನ ಹತ್ರ ಆಲ್ರೆಡಿ ಈ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಏನಿದೆ ಅದೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟ್ ನೇಮ್ ಅಂದರೆ ನಾನು ಚಾನಲ್ ಫಸ್ಟ್ ಕೀವರ್ಡ್ ಇಲ್ಲಿ ಹಾಕ್ತೀನಿ, ಆಮೇಲೆ ಸೆಕೆಂಡ್ ಕೀವರ್ಡ್ ಕೂಡ ಇಲ್ಲಿ ಹಾಕಿಬಿಡ್ತೀನಿ. ಇಲ್ಲ ಅಂದರೆ ಕಂಟಿನ್ಯೂ ಆಗಿ ನೀವು ಹಾಕಿಬಿಡ್ಬೋದು, ಏನೂ ಸಮಸ್ಯೆ ಆಗಲ್ಲ. ಸರ್ ನೇಮ್ ಆಪ್ಷನಲ್ ಇರುತ್ತೆ. ಇಲ್ಲಿ ನಾನು ಚಾನಲ್ ನೇಮ್ ಕಂಪ್ಲೀಟಾಗಿ ಹಾಕಿಬಿಡ್ತೀನಿ. ಸೊ ಈ ರೀತಿ ಹಾಕಿ ಇಲ್ಲಿ ನೆಕ್ಸ್ಟ್ ಅಂತ ಇದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಒಂದೊಂದು ಸ್ಟೆಪ್ನ ಕರೆಕ್ಟಾಗಿ ನೋಡ್ತಾ ಹೋಗಿ ಸ್ನೇಹಿತರೆ, ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಇದೆ. ಎಂಟ್ರಿ ಯುವರ್ ಬರ್ತ್ ಡೇ ಆ್ಯಂಡ್ ಜೆಂಡರ್ ಎರಡು ಹಾಕಬೇಕು. ನಿಮ್ಮ ಬರ್ತ್ ಡೇಟ್ ಆಮೇಲೆ ಜೆಂಡರ್ ಹಾಕಬೇಕು. ಸೊ ಇಲ್ಲಿ ನಾನು ಡೇಟ್ ಆಫ್ ಬರ್ತ್ ಹಾಕ್ತಿದ್ದೀನಿ 26 ಏಪ್ರಿಲ್ 19 ಇವ್ರು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಇದೆ 1983. ಜೆಂಡರ್ ಇದೆ ಇವ್ರದ್ದು ಮೇಲ್. ಸೊ ಮೇಲ್ ಸೆಲೆಕ್ಟ್ ಮಾಡ್ತೀನಿ, ಇಷ್ಟು ನೆಕ್ಸ್ಟ್ ಮಾಡ್ತೀನಿ. ಸೊ ತುಂಬ ಈಸಿ ಇದೆ, ಮೇಲ್ ಕ್ರಿಯೇಟ್ ಮಾಡೋದೇನು ಅಷ್ಟು ಕ್ರಿಟಿಕಲ್ ಇರಲ್ಲ. ಸೊ ಇಲ್ಲಿ ಎರಡು ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ, ನಮ್ಗೆ ಬೇಕಾಗಿಲ್ಲ. ನಾನು ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಡ್ರೆಸ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಎರಡು ಆ ಹೆಸರೇನು ಹಾಕಿರ್ತೀವಿ ಅದರ ಪ್ರಕಾರ ಒಂದು ಎರಡು ಜಿಮೇಲ್ ಐ ಡಿ ಕ್ರಿಯೇಟ್ ಆಗಿ ತಾನಾಗಿ ಬಂದಿರುತ್ತೆ, ಅದನ್ನು ನಾನು ಯೂಸ್ ಮಾಡಲ್ಲ. ನಾನೇ ಇಲ್ಲಿ ಇದನ್ನು ಕ್ಲಿಕ್ ಮಾಡಿ, ಇಲ್ಲಿ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನೇ ನಾನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ನಿಮ್ಮ ಪ್ರಕಾರ ನಿಮ್ಮ ಜಿಮೇಲ್ ಐ ಡಿ ಹೆಸರೇನಿರಬೇಕು ಅದನ್ನು ಇಲ್ಲಿ ಹಾಕಿ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇತ್ತು ಅಂದರೆ ತೋರಿಸುತ್ತೆ, ಇರಲಿಲ್ಲ ಅಂದರೆ ಬೇರೆದೊಂದು ಸ್ವಲ್ಪ ಏನಾದರೂ ಚೇಂಜಸ್ ಮಾಡಿ ನೀವು ಮಾಡ್ಕೋಬೇಕು, ಈ ರೀತಿ ಇರುತ್ತೆ. ಸೊ ಇಲ್ಲಿ ನಾನು ಪಾಸ್ವರ್ಡ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಪಾಸ್ವರ್ಡ್ ಕೂಡ ನಾನು ಕಾಪಿ ಮಾಡಿ ಜಸ್ಟ್ ಪೇಸ್ಟ್ ಮಾಡ್ತೀನಿ. ನೀವು ಕೂಡ ಈ ರೀತಿ ಒಂದು ಸ್ವಲ್ಪ ರೆಡಿ ಮಾಡಿಕೊಂಡು ಇಟ್ಕೋಬೇಕು ಸ್ನೇಹಿತರೆ. ನೆಕ್ಸ್ಟ್ ಮಾಡ್ತೀನಿ, ಪಾಸ್ವರ್ಡ್ ಹಾಕಿ. ಅದಾದಮೇಲೆ ಇಲ್ಲಿ ಫೋನ್ ನಂಬರ್ ಕೇಳುತ್ತೆ, ಇದಕ್ಕೊಂದು OTP ಬರುತ್ತೆ. OTP ಹಾಕಿ ನೀವು ಸಬ್ಮಿಟ್ ಮಾಡಬೇಕು ಸ್ನೇಹಿತರೆ. OTP ಬರಬೇಕು, ಅದಕ್ಕಾಗಿ ಇಲ್ಲಿ ನಂಬರ್ ಹಾಕಿ ನಾನು ನೆಕ್ಸ್ಟ್ ಮಾಡ್ತೀನಿ. ಇದು ನಾವು ಕ್ರೋಮ್ ಬ್ರೌಸರಲ್ಲಿ ಮಾಡ್ತಾ ಇರ್ತೀವಲ್ಲ, ಆವಾಗ ಇದು ಕೇಳುತ್ತೆ. ಸೊ ಇದು ನಮಗೆ ಬೇಕಾಗಿರೋದು. ಸೊ ನನ್ನ ಕ್ಲೈಂಟ್ಗೆ ಈ OTP ಹೋಗಿರುತ್ತೆ. ಸೊ ಇಲ್ಲಿ OTP ಬಂತು, ನಾನು OTP ಹಾಕ್ತೀನಿ. OTP ಬಂದಿರೋದು 900. ಸೊ OTP ಬಂತು, ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ರಿಕವರಿ ಮೇಲ್ ಐ ಡಿ ಕೇಳುತ್ತೆ. ನಿಮ್ಮ ಹತ್ರ ಇತ್ತು ಅಂದರೆ ಇನ್ನೊಂದು ಜಿಮೇಲ್ ಐ ಡಿ ಯಾವುದಾದ್ರೂ ಇತ್ತು ಅಂದರೆ ಆ ಜಿಮೇಲ್ ಐ ಡಿ ಇಲ್ಲಿ ಹಾಕಬೇಕು. ಈಗ ಜಸ್ಟ್ ನಾನು ಸ್ಕಿಪ್ ಮಾಡ್ತಿದ್ದೀನಿ. ಸ್ಕಿಪ್ ಮಾಡಿದ ಮೇಲೆ ನಮ್ಮ ಜಿಮೇಲ್ ಐ ಡಿ ಕ್ರಿಯೇಟ್ ಆಗಿ ಈ ನಂಬರ್ಗೆ ರೆಡಿಯಾಗಿ ಬಂತು. ಸೊ ಈಗ ನೆಕ್ಸ್ಟ್ ಮಾಡ್ತೀನಿ ಸ್ನೇಹಿತರೆ. ನಾನು ನಮ್ಮ ಜಿಮೇಲ್ ಐ ಡಿ ಆಲ್ಮೋಸ್ಟ್ ರೆಡಿ ಆಗಲಿಕ್ಕೆ ಬಂದಿದೆ. ಇಲ್ಲಿ ಒಂದು ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದ್ದು ಕೇಳುತ್ತೆ, ಅದನ್ನು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ನೋಡಿಕೊಂಡು ನಿಮ್ಮ ಪ್ರಕಾರ ಅಗ್ರಿ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಜಿಮೇಲ್ ಐ ಡಿ ಕ್ರಿಯೇಟ್ ಆಗಿ ಈ ರೀತಿ ಬಂದ್ಬಿಡುತ್ತೆ. ಸೊ ಡನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮ ಜಿಮೇಲ್ ಐ ಡಿ ಕ್ರಿಯೇಟ್ ಆಗಿದೆ. ಜಿಮೇಲ್ ಕ್ರಿಯೇಟ್ ಆಗಿದ್ದು ಕೂಡ ಇಲ್ಲಿ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಜಿಮೇಲ್ ಐ ಡಿ ಕ್ರಿಯೇಟ್ ಆಗಿದೆ, ಓಪನ್ ಆಗ್ತಿದೆ. ಒಂದು ಸ್ವಲ್ಪ ನೆಟ್ ಸ್ಲೋ ಇರೋದ್ರಿಂದ ಒಂದು ಸ್ವಲ್ಪ ಲೇಟಾಗಿ ಓಪನ್ ಆಗ್ತಿದೆ. ಇಲ್ಲಿ ನೋಡ್ಬೋದು ಜಿಮೇಲ್ ಐ ಡಿ ಕ್ರಿಯೇಟ್ ಆಯಿತು ನಮ್ಮದು. ಓಕೆ, ಜಿಮೇಲ್ ಐ ಡಿ ಕ್ರಿಯೇಟ್ ಆದಮೇಲೆ ಈಗ ನಮ್ಮ ಕೆಲಸ ಏನು, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಸ್ನೇಹಿತರೆ. ಸೊ ಅದಕ್ಕಾಗಿ ನಾನೇನು ಮಾಡ್ತೀನಿ, ಇಲ್ಲಿ ಯೂಟ್ಯೂಬ್ ಓಪನ್ ಮಾಡ್ತೀನಿ ಸ್ನೇಹಿತರೆ. ಯೂಟ್ಯೂಬ್ ನಾನಿಲ್ಲಿ ಓಪನ್ ಮಾಡಿದೆ. ಸೊ ಯೂಟ್ಯೂಬ್ ಓಪನ್ ಮಾಡಿದ ಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಒಂದು ಸ್ವಲ್ಪ ಇಂಟರ್ನೆಟ್ ಸ್ಲೋ ಇದೆ, ಅಡ್ಜಸ್ಟ್ ಮಾಡಿ. ಒಂದು ಸ್ವಲ್ಪ ಸ್ಲೋ ಆಗಿ ಕೆಲಸ ನಡೆಯುತ್ತೆ, ಬಟ್ ಒಂದು ಒಳ್ಳೆ ಚಾನಲ್ ನೀವು ಕ್ರಿಯೇಟ್ ಮಾಡ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ಒಂದು ಸ್ವಲ್ಪ ಪೇಷನ್ಸ್ ಇಟ್ಟು ವಿಡಿಯೋ ನೋಡಿ ಕಂಪ್ಲೀಟಾಗಿ, ನಿಮಗೆಲ್ಲ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಯೂಟ್ಯೂಬ್ ಓಪನ್ ಮಾಡಿದರೆ ಇಲ್ಲಿ ಸೈನ್ ಇನ್ ಅಂತ ಬರುತ್ತೆ. ಸೈನ್ ಇನ್ ಕ್ಲಿಕ್ ಮಾಡೋದು ಬಂತು ಅಂದರೆ ಕ್ಲಿಕ್ ಮಾಡಿ, ಇಲ್ಲಾಂದರೆ ತಾನಾಗೆ ಸೈನ್ ಇನ್ ಆಗಿಬಿಡುತ್ತೆ. ಓಕೆ, ಆಯಿತು ಅಂದಮೇಲೆ ಇಲ್ಲಿ ನೋಡಿ ಮೇಲ್ಗಡೆ ರೈಟ್ ಹ್ಯಾಂಡ್ ಸೈಡಲ್ಲಿ ಸಿ ಅಂತ ತೋರಿಸ್ತಿದೆ, ಚಾನಲ್ ಲೋಗೋ ಇದೆ ಇದು.
ಸೊ ನಾನೇನು ಮಾಡ್ತೀನಿ, ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಇಲ್ಲಿ ಕ್ರಿಯೇಟ್ ಎ ಚಾನಲ್ ಅಂತ ಇದೆ. ಸೊ ಬೇಕು ಅಂದರೆ ಡೈರೆಕ್ಟಾಗಿ ಇಲ್ಲಿಂದನೇ ಚಾನಲ್ ಕ್ರಿಯೇಟ್ ಮಾಡ್ಕೋಬೋದು. ಬಟ್ ನಾನೊಂದು ಬ್ರ್ಯಾಂಡ್ ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ರಿಯೇಟ್ ಎ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಅಂದರೆ ಡೈರೆಕ್ಟಾಗಿ ಇಲ್ಲಿಂದಲೇ ಇಲ್ಲಿ ಕ್ರಿಯೇಟ್ ಎ ಚಾನಲ್ ಇದೆ ನೋಡಿ, ಡೈರೆಕ್ಟಾಗಿ ಇಲ್ಲಿ ಕ್ರಿಯೇಟ್ ಚಾನಲ್ ಅಂತ ಬಂದಿರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಈ ರೀತಿ ನಿಮಗೊಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು CNS ನೋಟ್ಬುಕ್ಸ್ ಅಂತ ಯಾವ ಚಾನಲ್ ನೇಮ್ ಹಾಕಿದ್ದೀವಿ ಅದೇ ಇಲ್ಲಿ ತೊಗೊಂಡ್ಬಿಟ್ಟಿದೆ. ಸೊ ಹ್ಯಾಂಡಲ್ ಕೂಡ ಸೇಮ್ ಇದೆ. ಸೊ ಬೇಕು ಅಂದರೆ ಕ್ಯಾಪಿಟಲಲ್ಲಿ ಹಾಕಿ, ಇಲ್ಲ ಸ್ಮಾಲಲ್ಲಿ ಹಾಕಿ, ನಿಮ್ಮ ಪ್ರಕಾರ ನೀವು ಹಾಕಿದರೆ ನಡೆಯುತ್ತೆ. ನಾನಿಲ್ಲಿ ಸ್ವಲ್ಪ CNS ಸ್ಮಾಲ್ ಲೆಟ್ರಲ್ಲಿ ಹಾಕ್ತೀನಿ. CNS NOTEBOOKS ನೋಟ್ಬುಕ್ಸ್. ಸೊ ಚೆನ್ನಾಗಿರುತ್ತೆ. ಸೊ ಹಾಕಿ ಇಲ್ಲಿ ಸಿಲೆಕ್ಟ್ ಪ್ರೊಫೈಲ್ ಪಿಕ್ಚರ್ ಅಂತ ಇದೆ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ನಾನು ಫ್ರಾಮ್ ಕಂಪ್ಯೂಟರ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾನು ಪ್ರೊಫೈಲ್ ಪಿಕ್ಚರ್ ಹಾಕ್ತೀನಿ. ಇದೇ ಪ್ರೊಫೈಲ್ ಪಿಕ್ಚರನ್ನು ನಾನು ಹಾಕ್ಬಿಡ್ತೀನಿ ಇಲ್ಲಿ. ಸೊ ಈ ರೀತಿ ನಾವು ಸೆಟ್ ಮಾಡಿ ಡನ್ ಮಾಡೋಣ. ಪ್ರೊಫೈಲ್ ಪಿಕ್ಚರ್ ಪ್ರೊಫೈಲ್ ಪಿಕ್ಚರ್ ಇತ್ತು, ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಕ್ರಿಯೇಟ್ ಚಾನಲ್ ಇದೆ, ಇಲ್ಲಿ ನೋಡಿ ಕ್ರಿಯೇಟ್ ಚಾನಲ್. ಸೊ ಕ್ರಿಯೇಟ್ ಚಾನಲ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಹ್ಯಾಂಡಲ್ ಕೂಡ ನಾವು ನಮ್ಮ ಪ್ರಕಾರ ಹಾಕ್ಕೋಬೋದು. ನೀವು ಹ್ಯಾಂಡಲ್ ಯಾವ ರೀತಿ ಬೇಕೋ ಆ ರೀತಿ ಹ್ಯಾಂಡಲ್ ಸೆಲೆಕ್ಟ್ ಮಾಡಿ, ಅಂದರೆ ಚಾನಲ್ URL ಬಂದ್ಬಿಡುತ್ತೆ. ಸೊ ಇಲ್ಲಿ ನೋಡಿ CNS ನೋಟ್ಬುಕ್ಸ್ ಅಂತ ಇದು ಬಂತು. ಆಮೇಲೆ ಇಲ್ಲಿ ಲೋಗೋ ತೋರಿಸ್ತಾ ಇದೆ. ಇಲ್ಲಿ ಕಸ್ಟಮೈಸೇಷನ್ ಅಂತ ಬರುತ್ತೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು. ಓಕೆ, ಈ ಕಸ್ಟಮೈಸೇಷನ್ ಮೇಲೆ ಕ್ಲಿಕ್ ಮಾಡಿ. ಕಸ್ಟಮೈಸೇಷನ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಹೊಸ ಟ್ಯಾಬಲ್ಲಿ ಚಾನಲ್ ಓಪನ್ ಆಗುತ್ತೆ. ಈ ಕಸ್ಟಮೈಸೇಷನ್ ಮಾಡೋ ಸಲುವಾಗಿ ನಮಗೆ ಎಡಿಟಿಂಗ್ ಮಾಡಲಿಕ್ಕೆ ಒಂದು ಇಂಟರ್ಫೇಸ್ ಸಿಗುತ್ತೆ. ಅಂದರೆ ಯೂಟ್ಯೂಬ್ ಕ್ರಿಯೇಟರ್ ಸ್ಟುಡಿಯೋ ಇಲ್ಲಿ ಓಪನ್ ಆಗುತ್ತೆ. ಸೊ ಇನ್ನು ಮುಂದೆ ನಾವು ಮಾಡಬೇಕಾಗಿರೋದು ಒಂದೊಂದು ಸ್ಟೆಪ್ಸನ್ನು ಫಾಲೋ ಮಾಡ್ತಾ ಹೋಗಿ ಚಾನಲ್ ಕ್ರಿಯೇಟ್ ಆಗಿಬಿಡುತ್ತೆ. ಈಸಿ ಇದೆ ಸ್ನೇಹಿತರೆ, ಒಂದು ಸ್ವಲ್ಪ ನೆಟ್ ಸ್ಲೋ ಇದೆ, ಹಾಗಾಗಿ ಈ ರೀತಿ ಆಗ್ತಿದೆ. ಇಲ್ಲಿ ಕಸ್ಟಮೈಸೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಸಿಗುತ್ತೆ ನಿಮಗೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಆಲ್ಮೋಸ್ಟ್ ಚಾನಲ್ ರೆಡಿ ಆಗಿದೆ ಸ್ನೇಹಿತರೆ. ಚಾನಲ್ ರೆಡಿ ಆಗಿದೆ. ಲೋಗೋ ಕೂಡ ಹಾಕಿದ್ದೀನಿ. ಲೋಗೋ ಹಾಕಬೇಕು ಅಂದರೆ ಇಲ್ಲಿ ಚೇಂಜ್ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ಲೋಗೋ ಹಾಕೋಬೋದು. ಸೊ ನಾನು ಆಲ್ರೆಡಿ ಹಾಕ್ಬಿಟ್ಟೆ. ಈಗ ಅಪ್ಲೋಡ್ ಏನಿದೆ ಇದು ಬ್ಯಾನರ್ ಹಾಕಬೇಕು. ಚಾನಲ್ ಬ್ಯಾನರ್ ನಾನಿಲ್ಲಿ ಮಾಡಿದ್ದೀನಿ, ಅದನ್ನು ನಾನಿಲ್ಲಿ ಸೆಲೆಕ್ಟ್ ಮಾಡಿಬಿಡ್ತೀನಿ ಈ ರೀತಿ. ಇಲ್ಲಿ ನೋಡಿ ಚಾನಲ್ ಬ್ಯಾನರ್ ಕೂಡ ನಮ್ಮದು ರೆಡಿಯಾಗಿದೆ. ಡನ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ ಬ್ಯಾನರ್ ಕೂಡ ಹಾಕ್ತೀನಿ. ಅದಾದಮೇಲೆ ಇಲ್ಲಿ ವಿಡಿಯೋ ವಾಟರ್ ಮಾರ್ಕ್ ಇದೆ. ನಿಮ್ಮ ಚಾನಲ್ ಮೇಲೆ ಹಾಕಿರೋ ವಿಡಿಯೋದಲ್ಲಿ ನಿಮ್ಮ ಲೋಗೋ ಕಾಣಬೇಕು ಅಂದರೆ ಇಲ್ಲಿ ವಾಟರ್ ಮಾರ್ಕ್ ಅಂತ ಹಾಕಬೇಕು. ಸೊ ಅದು ಕೂಡ ನಾನು ತೋರಿಸಿದ್ದೆ ನಿಮಗೆ. ಇಲ್ಲಿದೆ ವಾಟರ್ ಮಾರ್ಕ್, ಈ ರೀತಿ ನಾನು ರೆಡಿ ಮಾಡಿದ್ದೀನಿ. ಇದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇದಿಷ್ಟು ಮಾಡಿ ಓಕೆ, ಪಬ್ಲಿಷ್ ಮಾಡಿ. ಇನ್ನೂ ಸೆಟ್ಟಿಂಗ್ಸ್ ಇದೆ, ತುಂಬ ಸೆಟ್ಟಿಂಗ್ಸ್ ಇದೆ, ಮಾಡ್ತಾ ಹೋಗೋಣ. ಒಂದೊಂದಾಗಿ ತೋರಿಸ್ತೀನಿ. ನಾನು ಹಾಕಿರೋದೇನು, ಒಂದು ಚಾನಲ್ ಬ್ಯಾನರ್ ಹಾಕಿದೆ, ಅದಾದಮೇಲೆ ಒಂದು ಲೋಗೋ ಹಾಕಿದೆ, ಅದಾದಮೇಲೆ ವಾಟರ್ ಮಾರ್ಕ್ ಕೂಡ ಹಾಕಿದ್ದೀನಿ. ಸೊ ಇಲ್ಲಿ ತೋರಿಸ್ತಾ ಇದೆ ನೋಡಿ ವಾಟರ್ ಮಾರ್ಕ್. ಈ ವಿಡಿಯೋ ನಡೀತಾ ಇರುತ್ತೆ, ಅದರಲ್ಲಿ ಈ ವಾಟರ್ ಮಾರ್ಕ್ ಕಾಣ್ತಾ ಇರುತ್ತೆ. ಸೊ ನೀವು ಲೋಗೋ ಹಾಕಿಲ್ಲ ಅಂದರೆ ಇಲ್ಲಿ ಚೇಂಜ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಲೋಗೋ ಕೂಡ ಹಾಕ್ಕೋಬೋದು. ಸೊ ಈ ರೀತಿ ನಾನು ಫಸ್ಟೇ ಹಾಕಿಬಿಟ್ಟೆ, ಅದಕ್ಕಾಗಿ ಇಲ್ಲಿ ಕಾಣ್ತಿದೆ. ಓಕೆ, ಇದಾದಮೇಲೆ ಚಾನಲ್ ಡಿಸ್ಕ್ರಿಪ್ಷನ್ ಹಾಕಬೇಕು ಸ್ನೇಹಿತರೆ. ಸೊ ಡಿಸ್ಕ್ರಿಪ್ಷನ್ ನಿಮ್ಮ ಚಾನಲ್ ಟಾಪಿಕ್ ಪ್ರಕಾರ ಹಾಕಬೇಕು. ಇದು ತುಂಬ ಮ್ಯಾಟ್ರ್ ಮಾಡುತ್ತೆ, ನೀವು ಇದನ್ನು ಹಾಕಲೇಬೇಕು ಸ್ನೇಹಿತರೆ. ಸೊ ಅದಕ್ಕಾಗಿ ಇಲ್ಲಿ ನೋಡಿ ನಾನು ಚಾನಲ್ ಡಿಸ್ಕ್ರಿಪ್ಷನ್ ಇಲ್ಲಿ ರೆಡಿ ಮಾಡಿದ್ದೀನಿ. ಇಲ್ಲಿ ನಾನು ಬರೆದಿಟ್ಟಿದ್ದೀನಿ ಇಷ್ಟು. ಸೊ ಇದನ್ನು ಕಾಪಿ ಮಾಡಿ, ಲೇಟ್ ಆಗಬಾರ್ದು ಅಂತ ಹೇಳಿ ಇದೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೇ ತಂದು ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಿಬಿಡ್ತೀನಿ. ಸೊ ಚಾನಲ್ ಡಿಸ್ಕ್ರಿಪ್ಷನ್ ನಮ್ಮದು ಬಂತು. ಸೊ ಇಲ್ಲಿ ಆ್ಯಡ್ ಲ್ಯಾಂಗ್ವೇಜ್ ಇದೆ, ಇದೆಲ್ಲ ಏನೂ ಮಾಡಬಾರ್ದು ಸ್ನೇಹಿತರೆ. ಇದರಲ್ಲಿ ಏನೂ ಮಾಡಬೇಡಿ, ಹಾಗೆ ಬಿಟ್ಬಿಡಿ. ಇನ್ನು ನೆಕ್ಸ್ಟ್ ಇಲ್ಲಿ ಚಾನಲ್ URL ಇದೆ, ಅದನ್ನು ಹಾಗೆ ಬಿಟ್ಟು ಇಲ್ಲಿ ಚಾನಲ್ ಲಿಂಕ್ಸ್ ಅಂತ ಇದೆ. ಚಾನಲ್ ಲಿಂಕ್ಸ್ನಲ್ಲಿ ನಾವು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಬರೆದು ಒಂದು ಸ್ವಲ್ಪ ಅಟ್ರಾಕ್ಟಿವ್ ಅನಿಸ್ಬೇಕು. ಈ ರೀತಿ ನಾನು ಒಂದು ಸ್ವಲ್ಪ ಮೈನಸ್ ಅಂತ ಇಲ್ಲಿ ಸೇರಿಸ್ತೀನಿ. ಓಕೆ, ಇದಿಷ್ಟು ಮಾಡಿದ ಮೇಲೆ ನಮ್ಮ ಚಾನಲ್ URL ಇಲ್ಲಿದೆ. ನಮ್ಮ ಚಾನಲ್ URL ಇಲ್ಲಿದೆ. ಸೊ ಇದನ್ನು ನಾನು ಇಲ್ಲಿ ಕಾಪಿ ಮಾಡ್ಕೊಂಡು ಬಂದು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ನಿಮ್ಮ ಹತ್ರ ಬೇರೆದ್ದು ಯಾವುದಾದ್ರೂ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಇದ್ದರೆ ಇಲ್ಲಿ ನಾವು ಹಾಕಬೇಕು. ಫೇಸ್ಬುಕ್ ಅಂತ ಹಾಕ್ತೀನಿ.
ಫೇಸ್ಬುಕ್ ಅಂತ ಹಾಕಿ ಇದೇ ಚಾನಲ್ URL ಏನು ಕಾಪಿ ಮಾಡಿದ್ದೀವಿ ಅದನ್ನೇ ಪೇಸ್ಟ್ ಮಾಡಿ ಇಲ್ಲಿ ಫೇಸ್ಬುಕ್ ಅಂತ ಬರೆದುಬಿಡ್ತೀನಿ ಅಷ್ಟೇ. ಇನ್ನೂ ಇವರು ಫೇಸ್ಬುಕ್ ಪೇಜ್ ಮಾಡಿಲ್ಲ, ಆದರೂ ಈ ರೀತಿ ಒಂದು ಸುಮ್ಮನೆ ಜಸ್ಟ್ ಒಂದು URL ಹಾಕಿ ತೋರಿಸ್ತಾ ಇದ್ದೀನಿ. ಅಂತ ಇದೆ, ಅದನ್ನು ತೆಗೆದುಬಿಟ್ಟು ಫೇಸ್ಬುಕ್ ಕರೆಕ್ಟಾಗಿ ಬರೆದ್ಬಿಟ್ಟು ನಾನು ಓಕೆ ಮಾಡ್ತೀನಿ. ಆಮೇಲೆ ಇನ್ಸ್ಟಾಗ್ರಾಮ್ NINSTAGRAM ಇನ್ಸ್ಟಾಗ್ರಾಮ್ ಕೂಡ ನಾವು ಇಲ್ಲಿ ಹಾಕೋಣ. ಇಲ್ಲಿ ಯೂಟ್ಯೂಬ್ ಅಂತ ಇರುತ್ತೆ, ಇದನ್ನು ತೆಗೆದುಬಿಟ್ಟು ಇನ್ಸ್ಟಾಗ್ರಾಮ್ INSTAGRAM ಇನ್ಸ್ಟಾಗ್ರಾಮ್. ಇಲ್ಲಿ ಅಂತ ಇರುತ್ತೆ, ಇದನ್ನು ತೆಗೆದುಬಿಟ್ರೆ ಆಯಿತು. ಸೊ ಲಿಂಕ್ಸ್, ಸೋಷಿಯಲ್ ಮೀಡಿಯಾ ಲಿಂಕ್ಸ್ ನಾವು ಹಾಕಿದ್ದೀವಿ. ಇನ್ನು ಚಾನಲ್ ಯಾರಾದರೂ ಕಾಂಟ್ಯಾಕ್ಟ್ ಮಾಡಬೇಕು, ನೀವು ಏನಾದರೂ ಕೊಡಬೇಕು ಅಂದರೆ ಕೊಡ್ಬೋದು. ಕಾಂಟ್ಯಾಕ್ಟ್ Gmail ID ಫಾರ್ ಬಿಸ್ನೆಸ್ ಎನ್ಕ್ವೈರೀಸ್, ಫಾರ್ BUSINESS ಬಿಸ್ನೆಸ್ ಇನ್ಕ್ವೈರಿ INQ ಹಾಕ್ತೀನಿ ಅಷ್ಟೇ. ಆಮೇಲೆ ಮೇಲ್ ID ಇಲ್ಲಿ ಕೊಡ್ಬೋದು. ನಾನೀಗ ಮೇಲ್ ID ಇಲ್ಲಿ ಏನೂ ಹಾಕಲ್ಲ, ಜಸ್ಟ್ ಹಾಕಿ ಬಿಡ್ತಿದ್ದೀನಿ. ಮುಂದೆ ಬೇಕು ಅಂದರೆ ನಾವು ಕೊಡ್ಬೋದು. ಸೊ ಇದಿಷ್ಟು ಮಾಡಿದ ಮೇಲೆ ಇಲ್ಲಿ ಹೋಮ್ ಟ್ಯಾಬ್ ಇದೆ, ಸೆಕೆಂಡ್ ಇಲ್ಲಿ ಪ್ರೊಫೈಲ್ ಇದೆ, ಆಮೇಲೆ ಹೋಮ್ ಟ್ಯಾಬ್ ಇದೆ. ಸೊ ಹೋಮ್ ಟ್ಯಾಬಲ್ಲಿ ಇಲ್ಲಿ ನೋಡಿ, ಈ ಹೋಮ್ ಟ್ಯಾಬ್ ಅಂತ ಇರುತ್ತೆ. ಇದ್ರ ಮುಂದೆ ಒಂದು ಬಟನ್ ಇದೆ, ಇದನ್ನು ಆನ್ ಮಾಡಬೇಕು. ಇದು ಆನ್ ಮಾಡಲಿಲ್ಲ ಅಂದರೆ ನೀವು ನಿಮ್ಮ ಚಾನಲ್ ಮೇಲೆ ಫ್ರಂಟ್ ಪೇಜ್ ಹೋಮ್ ಅಂತ ಇರುತ್ತೆ, ಅದು ಅಲ್ಲಿ ವಿಡಿಯೋಸ್ ಎಲ್ಲ ಕಾಣಲ್ಲ. ಸೊ ಇದು ಆನ್ ಮಾಡ್ಕೋಬೇಕು, ಮೇನ್ ಸೆಟ್ಟಿಂಗ್ದು. ಇದು ಆನ್ ಮಾಡಿ. ಆನ್ ಮಾಡಿದ ಮೇಲೆ ಆ್ಯಡ್ ಸೆಕ್ಷನ್ಸ್ ಅಂತೂ ಕೆಲವೊಂದಿಷ್ಟು ಇಲ್ಲಿ ಹಾಕಿರ್ತಾರೆ. ಸೊ ನಮಗೆ ಯಾವ ರೀತಿ ಬೇಕು ಲೇಔಟ್ ಆ ರೀತಿ ನಾವು ಸೆಟ್ ಮಾಡ್ಕೋಬೇಕು. ಇಲ್ಲಿ ಚಾನಲ್ ಟ್ರೇಲರ್ ಇದೆ, ನೀವು ವಿಡಿಯೋ ಹಾಕಿದರೆ ಇವೆರಡು ಹಾಕಲಿಕ್ಕೆ ಬರುತ್ತೆ, ವಿಡಿಯೋ ಹಾಕಲಿಲ್ಲ ಅಂದರೆ ಇದು ಬರಲ್ಲ. ಸೊ ಇದು ನೀವು ಒಂದು ವಿಡಿಯೋ ಹಾಕಿದ ಮೇಲೆ ಇದನ್ನು ಸೆಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಫಾರ್ ಯು ಅಂತ ಇರುತ್ತೆ. ಫಾರ್ ಯುನಲ್ಲಿ ನಿಮ್ಗೆ ಏನೇನು ಕಾಣಬೇಕು, ವಿಡಿಯೋ ಅಷ್ಟೇ ಕಾಣಬೇಕು, ಶಾರ್ಟ್ಸ್ ಅಷ್ಟೇ ಕಾಣಬೇಕು, ಲೈವ್ ಸ್ಟ್ರೀಮ್ಸ್ ಕಾಣಬೇಕು, ಇಲ್ಲ ಇದು ವೀಡಿಯೋಸ್ ಅಷ್ಟೇ ಕಾಣಬೇಕು ಅಂದರೆ ಇವೆರಡು ಆಫ್ ಮಾಡಿ, ಈ ರೀತಿಯೆಲ್ಲ ನೀವು ಮಾಡಿಕೊಂಡು ಇದನ್ನು ಸೆಟ್ ಮಾಡ್ಕೊಳ್ಳಿ, ಡನ್ ಮಾಡಿ. ಓಕೆ. ಇನ್ನು ಇಲ್ಲಿ ಆ್ಯಡ್ ಸೆಕ್ಷನ್ನಲ್ಲಿ ಇಲ್ಲೇನಿದೆ ವೀಡಿಯೋಸ್ ಇದೆ, ಆಮೇಲೆ ಸೊ ಇಲ್ಲಿ ವೀಡಿಯೋಸ್ ಕಾಣ್ತಿದೆ. ಇದರಲ್ಲಿ ಆ್ಯಡ್ ಸೆಕ್ಷನ್ನಲ್ಲಿ ಹೋಗಿ ಪಾಪ್ಯುಲರ್ ವೀಡಿಯೋಸ್ ಒಂದು ಇಲ್ಲಿ ಆ್ಯಡ್ ಮಾಡಿ, ನಾನು ಇದನ್ನು ಈ ರೀತಿ ಡ್ರ್ಯಾಗ್ ಮಾಡಿ ಹೆಚ್ಚು ಕಮ್ಮಿ ಕೆಳಗೆ ಮೇಲೆ ಮಾಡ್ಕೋಬೋದು. ಸೊ ಈ ರೀತಿ ಮಾಡಿಕೊಂಡು ಇಲ್ಲಿ ಇನ್ನೊಂದು ಹಾಕ್ತೀನಿ, ಲೈವ್ ನೋ ಅನ್ನೋದು ಒಂದು ಸ್ವಲ್ಪ ಇಲ್ಲಿ ಮೇಲ್ಗಡೆ ಹಾಕ್ತೀನಿ. ಯಾವಾಗಾದರೂ ನಾವು ಲೈವ್ ಮಾಡಿದರೆ ಅದು ಫ್ರಂಟಲ್ಲಿ ಕಾಣುತ್ತೆ. ಸೊ ಇದಿಷ್ಟು ನಾವು ಸೆಟ್ಟಿಂಗ್ ಮಾಡ್ಕೊಂಡಿವಿ. ಓಕೆ ಮಾಡಿ, ಪಬ್ಲಿಷ್ ಮಾಡಿ. ಸೊ ಮೇನ್ ಸೆಟ್ಟಿಂಗ್ಸ್ ನಾವು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಇದು ಒಂದು ಸ್ವಲ್ಪ ನೋಡಿ, ಗಮನ ಕೊಡಿ. ಪ್ರೊಫೈಲಲ್ಲಿ ನಾನು ಇದೆಲ್ಲ ಸೆಟ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಹಾಕಿದೆ, ಇದೆಲ್ಲ ಹಾಕಿದ್ದೀನಿ. ಈಗ ಇಲ್ಲಿ ಕೆಳಗಡೆ ನೋಡಿ ಸೆಟ್ಟಿಂಗ್ಸ್ ಅಂತ ಇದೆ ಮೇನ್. ಇಲ್ಲಿ ಸೆಟ್ಟಿಂಗ್ಸಲ್ಲಿ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ನಲ್ಲಿ ಜನರಲಲ್ಲಿ ನಾವು ಏನೂ ಮಾಡಬೇಕಾಗಿಲ್ಲ ಸ್ನೇಹಿತರೆ. ಕೆಲವೊಂದಿಷ್ಟು ಆಪ್ಷನ್ಸ್ ಇಲ್ಲಿ ಕೊಟ್ಟಿರ್ತಾರೆ, ಜನರಲ್ಲು, ಚಾನಲ್ಲು, ಅಪ್ಲೋಡ್ ಡಿಫಾಲ್ಟ್ಸು, ಪರ್ಮಿಷನ್ಸು, ಕಮ್ಯುನಿಟಿ, ಮಾಡ್ರೇಷನ್, ಕ್ರಿಯೇಟರ್, ಡೆಮೋಗ್ರಫಿಕ್ಸು, ಅಗ್ರಿಮೆಂಟ್ಸು. ಸೊ ಇದೆಲ್ಲ ಇರುತ್ತೆ. ಇದರಲ್ಲಿ ಜನರಲಲ್ಲಿ ನಾವೇನೂ ಮಾಡಬೇಕಾಗಿಲ್ಲ. ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಚಾನಲ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಬೇಸಿಕ್ ಇನ್ಫಾರ್ಮೇಷನ್ ಇದೆ, ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಇದೆ, ಆಮೇಲೆ ಫ್ಯೂಚರ್ ಎಲಿಜಿಬಿಲಿಟಿ ಇದೆ. ಇದರಲ್ಲಿ ಫಸ್ಟ್ ನಾವು ಇಲ್ಲಿ ಕೆಳಗಡೆ ಬೇಸಿಕ್ ಇನ್ಫಾರ್ಮೇಷನಲ್ಲಿ ಕಂಟ್ರಿ ಆಫ್ ರೆಸಿಡೆನ್ಸ್ ಇದೆ, ಇದು ನಾವು ಸೆಲೆಕ್ಟ್ ಮಾಡಬೇಕು. ಮೇನ್ ಇದೆ ಇದು. ಯಾವ ಕಂಟ್ರಿಯಿಂದ ನಾವು ಬಿಲಾಂಗ್ ಮಾಡ್ತೀವಿ ಆ ಕಂಟ್ರಿನ ಸೆಲೆಕ್ಟ್ ಮಾಡಬೇಕು. ನಮ್ಮ ಇಂಡಿಯಾ ಇದೆ, ಇಂಡಿಯಾನ ನಾವು ಸೆಲೆಕ್ಟ್ ಮಾಡಬೇಕು. ಇಂಡಿಯಾ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ನೋಡಿ ಚಾನಲ್ ಕೀವರ್ಡ್ಸ್ ಅಂತ ಇಲ್ಲಿ ಆಪ್ಷನ್ ಇದೆ. ಆ್ಯಡ್ ಕೀವರ್ಡ್ಸ್, ಚಾನಲ್ ಕೀವರ್ಡ್ಸ್, ಇಲ್ಲಿ ಕೀವರ್ಡ್ಸ್ ಅಂತ ತೋರಿಸ್ತಾ ಇದೆ. ಆಮೇಲೆ ಆ್ಯಡ್ ಕೀವರ್ಡ್ಸ್ ಅಂತ ಇಲ್ಲಿ ಬರ್ತಾ ಇದೆ. ಎಂಟರ್ ಕಾಮಾ ಸಪ್ರೇಟೆಡ್ ವ್ಯಾಲ್ಯೂಸ್ ಅಂತ ಇದೆ. ಒಂದೊಂದು ಕೀವರ್ಡ್ ಹಾಕಿ ಒಂದು ಕಾಮಾ ಕೊಟ್ಟರೆ ಒಂದು ಸಪ್ರೇಟಾಗಿ ಕೀವರ್ಡ್ ಆಗಿಬಿಡುತ್ತೆ. ಸೊ ಇಲ್ಲಿ ನನ್ನ ಹತ್ರ ನಾನು ಆಲ್ರೆಡಿ ಕೀವರ್ಡ್ಸ್ ಕೂಡ ರೆಡಿ ಮಾಡಿದ್ದೀನಿ. ಇಲ್ಲಿ ನೋಡಿ ಚಾನಲ್ ಕೀವರ್ಡ್ಸ್. ಸೊ ಚಾನಲ್ ಕೀವರ್ಡ್ಸಲ್ಲಿ ಇಲ್ಲೆಲ್ಲ ಹಾಕಿದ್ದೀನಿ, ರೆಡಿ ಮಾಡಿ ಇಟ್ಟಿದ್ದೀನಿ. ಇದನ್ನು ಕಾಪಿ ಮಾಡ್ಕೊಂಡು ಬಂದುಬಿಟ್ಟು ನಾನೇನು ಮಾಡ್ತೀನಿ, ಇಲ್ಲಿ ಪೇಸ್ಟ್ ಮಾಡಿಬಿಡ್ತೀನಿ. ಓಕೆ. ಸೊ ಇಲ್ಲಿ ಪೇಸ್ಟ್ ಮಾಡಿದ ಮೇಲೆ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಕೀವರ್ಡ್ಸು. ಇಲ್ಲಿ ನೋಡಿ 500 ಹಾಕಬೇಕು, 522 ಆಗಿದೆ. ಸೊ ಇಲ್ಲಿ ಒಂದು ಸ್ವಲ್ಪ ನಾನು ಕೆಲವೊಂದಿಷ್ಟು ಕೀವರ್ಡ್ಸ್ ತೆಗೆದುಬಿಡ್ತೀನಿ. ಸೊ ರೆಡ್ ಆಗಿತ್ತು, ಈಗ ಇಲ್ಲಿ ನೋಡಿ ಕರೆಕ್ಟ್ ಆಯಿತು. ಸೊ ಇದಿಷ್ಟು ಮಾಡಿದ ಮೇಲೆ, ಇದಿಷ್ಟು ಆದಮೇಲೆ ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ನಲ್ಲಿ ಬನ್ನಿ. ಅಡ್ವಾನ್ಸ್ ಸೆಟ್ಟಿಂಗ್ನಲ್ಲಿ ಇಲ್ಲಿ ಡೂ ಯು ವಾಂಟ್ ಟು ಸೆಟ್ ಯುವರ್ ಚಾನಲ್ ಆ್ಯಸ್ ಎ ಮೇಡ್ ಫಾರ್ ಕಿಡ್ಸ್ ಅಂತ ಇದೆ, ನೋ ಅಂತ ಮಾಡ್ತೀನಿ. ಬಿಕಾಸ್ ನಾವು ಮಕ್ಕಳನ್ನ ತೊಗೊಂಡು ಯಾವುದೇ ರೀತಿಯಿಂದ ವೀಡಿಯೋಸ್ ಮಾಡ್ತಾ ಇಲ್ಲ, ಅದಕ್ಕಾಗಿ ನಾನು ಈ ರೀತಿ ಸೆಲೆಕ್ಟ್ ಮಾಡ್ತೀನಿ. ನೀವು ಮಕ್ಕಳನ್ನ ತೊಗೊಂಡು ಏನಾದರೂ ಮಾಡ್ತಿದ್ರೆ ಇದು ನೀವು ಎಸ್ ಸೆಟ್ ದಿಸ್ ಚಾನಲ್ ಆ್ಯಸ್ ಮೇಡ್ ಫಾರ್ ಕಿಡ್ಸ್ ಅಂತ ಮಾಡಬೇಕು. ಸೊ ಇಲ್ಲಿ ನಾನು ಮಾಡಿದ್ದೀನಿ. ಈಗ ಸ್ಟ್ಯಾಂಡರ್ಡ್ ಫ್ಯೂಚರ್ ಎನೇಬಲ್ ಆಗಿರುತ್ತೆ. ಇನ್ನು ಇಂಟರ್ಮೀಡಿಯೇಟ್ ಫೀಚರ್ಸ್ ಅಂತ ಇದೆ. ಇಲ್ಲಿ
ನೀವು ನಿಮ್ಮ ಮೊಬೈಲ್ ನಂಬರ್ ವೆರಿಫೈ ಮಾಡ್ಕೋಬೇಕು. ವೆರಿಫೈ ಮಾಡಿದರೆ ನಿಮ್ಗೆ ಏನೇನು ಸಿಗುತ್ತೆ ಅಂದರೆ ಕಸ್ಟಮ್ ತಮ್ನೇಲ್ ಹಾಕ್ಲಿಕ್ಕೆ ಸಿಗುತ್ತೆ, ಲೈವ್ ಸ್ಟ್ರೀಮ್ ಮಾಡ್ಬೋದು, ಆಮೇಲೆ ವೀಡಿಯೋಸ್ ಲಾಂಗರ್ ದೆನ್ 15 ಮಿನಿಟ್ಸ್ ಅಂತ ಇದೆ, 15 ನಿಮಿಷಕ್ಕಿಂತ ಜಾಸ್ತಿ ವೀಡಿಯೋಸ್ ಕೂಡ ನೀವು ಅಪ್ಲೋಡ್ ಮಾಡ್ಬೋದು. ಯಾವಾಗ ಅಂದರೆ ಇಲ್ಲಿ ಎಲಿಜಿಬಲ್ ಆದಾಗ ಇದು ಗ್ರೀನ್ ಆಗಬೇಕು, ಎನೇಬಲ್ಡ್ ಆಗಬೇಕು ಇದು. ಸೊ ಇಲ್ಲಿ ನೀವು ಅದು ಮಾಡಬೇಕು ಅಂದರೆ ಫೋನ್ ನಂಬರ್ ವೆರಿಫೈ ಮಾಡ್ಕೋಬೇಕು. ಸೊ ಇದು ಇಂಪಾರ್ಟೆಂಟ್ ಇರುತ್ತೆ. ಸೊ ನಾವೇನು ಮಾಡಬೇಕು, ವೆರಿಫೈ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿ ನಿಮ್ಮ ಹತ್ರ ಒಂದು ನಂಬರ್ ಇರುತ್ತಲ್ಲ, ಆ ನಂಬರನ್ನು ಇಲ್ಲಿ ಹಾಕಿ, ವೆರಿಫಿಕೇಷನ್ ನಿಮ್ಮ ಹತ್ರ ಇರೋ ನಂಬರನ್ನು ಹಾಕಿ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ OTP ಬರುತ್ತೆ, ಮತ್ತೆ ಒಂದು OTP ಬರುತ್ತೆ. ಸೊ ಆ ಬಂದ OTPನ ನಾವು ಇಲ್ಲಿ ಹಾಕಬೇಕು, 326035 ಈ ರೀತಿ OTP ಬಂತು. ನಾನಿಲ್ಲಿ ವೆರಿಫೈ ಮಾಡ್ತೀನಿ. ಸೊ ನೋಡಿ ಇಲ್ಲಿ ವೆರಿಫೈಡ್ ಫೋನ್ ನಂಬರ್ ವೆರಿಫೈಡ್ ಅಂತ ಬಂತು. ಇಲ್ಲಿ ಬ್ಯಾಕ್ ಬಂದರೆ ಇಲ್ಲಿ ವೆರಿಫೈಡ್ ಆಟೋಮೆಟಿಕಲಿ ಎನೇಬಲ್ ಆಗಿಬಿಡುತ್ತೆ. ಇಲ್ಲಿ ಅಡ್ವಾನ್ಸ್ ಫೀಚರ್ನಲ್ಲಿ ಚಾನಲ್ನಲ್ಲಿ ಫ್ಯೂಚರ್ ಎಲಿಜಿಬಿಲಿಟಿಯಲ್ಲಿ ಇಲ್ಲಿ ನೋಡಿ ಸೆಕೆಂಡ್ ಆಪ್ಷನ್ ಇಲ್ಲಿ ಎನೇಬಲ್ ಆಗಿದೆ. ಇನ್ನು ಥರ್ಡ್ ಆಪ್ಷನ್ ನೀವು ನಿಮ್ಮ ನೀವೇ ಸ್ವತಃ ಮಾಡಬೇಕು ಸ್ನೇಹಿತರೆ, ಇದು ನಾನು ಮಾಡಲಿಕ್ಕೆ ಬರಲ್ಲ. ಸೊ ಇಲ್ಲಿ ವಿಡಿಯೋ ವೆರಿಫಿಕೇಷನ್, ವ್ಯಾಲಿಡ್ ID ಅಥವಾ ಚಾನಲ್ ಹಿಸ್ಟ್ರಿ, ನೀವು 2 ಮಂತ್ಸ್ ಏನಾದರೂ ಚಾನಲ್ ಮೇಲೆ ಕೆಲಸ ಮಾಡಿದರೆ ಇದು ತಾನಾಗೆ ಎನೇಬಲ್ ಆಗುತ್ತೆ. ಇಲ್ಲ ಅಂದರೆ ನೀವು ಅಡ್ವಾನ್ಸಾಗಿ ಮಾಡ್ಕೋಬೇಕು ಅಂದರೆ ವಿಡಿಯೋ ವೆರಿಫಿಕೇಷನ್ ಮಾಡ್ಕೋಬೋದು, ಇಲ್ಲ ವ್ಯಾಲಿಡ್ ID ಕೊಟ್ಟು ಕೂಡ ವೆರಿಫಿಕೇಷನ್ ಮಾಡ್ಕೋಬೋದು. ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ, ಅದನ್ನು ನೋಡ್ಕೊಂಡು ನೀವು ಮಾಡ್ಕೋಬೋದು. ಸೊ ಇದು ಮಾಡೋದ್ರಿಂದ ನಮಗೆ ಅಪೀಲಿಂಗ್ ಕಂಟೆಂಟ್ ID ಕ್ಲೇಮ್ಸ್ ಇದೆ. ಎಕ್ಸ್ಟರ್ನಲ್ ಲಿಂಕ್ಸ್ ಇನ್ ವಿಡಿಯೋ ಡಿಸ್ಕ್ರಿಪ್ಷನ್ಸ್ನಲ್ಲಿ ಹಾಕ್ಬೋದು. ಎಕ್ಸ್ಟರ್ನಲ್ ಏನಾದರೂ ಲಿಂಕ್ಸ್ ಹಾಕಬೇಕು ಅಂದರೆ ನೀವು ನಿಮ್ಮ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕ್ಲಿಕ್ಕೆ ಬರುತ್ತೆ. ಆ್ಯಂಡ್ ಎಂಬೆಡ್ ಲೈವ್ ಸ್ಟ್ರೀಮ್ಸ್ ಎಲ್ಲ ಮಾಡ್ಲಿಕ್ಕೆ ಬರುತ್ತೆ. ಕ್ರಿಯೇಟ್ ಮೋರ್ ಲೈವ್ ಸ್ಟ್ರೀಮ್ಸ್ ಡೈಲಿ ಅಂತ ಇದೆ. ಸೊ ಈ ಎಲ್ಲ ಫೀಚರ್ಸ್ ಎಲ್ಲ ಬರುತ್ತೆ. ಕ್ರಿಯೇಟ್ ಮೋರ್ ಶಾರ್ಟ್ಸ್ ಡೈಲಿ ಅಂತ ಇದೆ. ಕೆಲವೊಂದಿಷ್ಟು ಶಾರ್ಟ್ಸ್ ಹಾಕಿದ ಮೇಲೆ ನೆಕ್ಸ್ಟ್ ಆ ಶಾರ್ಟ್ಸ್ ಹಾಕ್ಲಿಕ್ಕೆ ಬರಲ್ಲ. ಸೊ ಹಾಗಾಗಿ ಶಾರ್ಟ್ಸ್ ಹಾಕಬೇಕು ಅಂದರೆ ನೀವು ಇದೆಲ್ಲ ಆಕ್ಸೆಸ್ ಮಾಡಬೇಕು. ಟೆಸ್ಟ್ ಆ್ಯಂಡ್ ಕಂಪೇರ್ ಡಿಫ್ರೆಂಟ್ ಥಂಬ್ನೇಲ್ಸ್ ಅಂತ ಇದೆ. ಈ ಫೀಚರ್ ಕೂಡ ಅಲ್ಲಿ ಎನೇಬಲ್ ಆಗುತ್ತೆ. ಅಪ್ಲೋಡ್ ಮೋರ್ ವೀಡಿಯೋಸ್ ಡೈಲಿ ಅಂತ ಇದೆ. ಸೊ ಲಿಮಿಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ಬರುತ್ತೆ. ಇದು ಆಕ್ಸೆಸ್ ಕೊಟ್ಟರೆ ಮೋರ್ ವೀಡಿಯೋಸ್ನೇ ಹಾಕ್ಬೋದು. ಎಲಿಜಿಬಲ್ ಟು ಅಪ್ಲೈ ಫಾರ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾದ್ರೆ ಈ ಫೀಚರ್ ಎನೇಬಲ್ ಮಾಡಲೇಬೇಕು. ಇಲ್ಲಿ ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ ನೋಡ್ಬೋದು ನೀವು. ಸೊ ಇದೆಲ್ಲ ನೀವು ಮಾಡಬೇಕು ಅಂದರೆ ಇದನ್ನು ನೀವು ಮಾಡಬೇಕು, ಆನ್ ಮಾಡ್ಕೋಬೇಕು. ಇದಿಷ್ಟಾದಮೇಲೆ ಇಲ್ಲಿ ವಿಸಿಬಿಲಿಟಿ ಏನಿದೆ ಅನ್ಲಿಸ್ಟೆಡ್ ಮಾಡಿಟ್ಟಿರಿ. ಆಮೇಲೆ ನಿಮ್ಮ ಚಾನಲ್ CNS ನೋಟ್ ಬುಕ್ಸ್ ಅಂತ ಇದೆ. ಇದಿಷ್ಟು ನಾನು ಬರೆದುಬಿಟ್ಟು ಒಂದು ಕಾಮ ಹಾಕ್ಬಿಡ್ತೀನಿ, ಆಯಿತು. ಸೊ ನೆಕ್ಸ್ಟ್ ನಿಮ್ಮ ಟಾಪಿಕ್ ಪ್ರಕಾರ ನೀವೇನು ಮಾಡಬೇಕು, ಇಲ್ಲಿ ಒಂದು 3-4 ಕೀವರ್ಡ್ಸ್ ನೀವು ಹಾಕ್ಬೋದು. ಇಲ್ಲಿ ಅಪ್ಲೋಡ್ ಡಿಫಾಲ್ಟ್ಸ್ ಇದೆ ಸ್ನೇಹಿತರೆ. ಇದರಲ್ಲಿ ನೀವು ಏನಾದರೂ ನಿಮ್ಮ ಚಾನಲ್ ಬಗ್ಗೆ ಒಂದು ಚಾನಲ್ ಲಿಂಕ್ಸು ಅದು ಇದು ಹಾಕೋದಿತ್ತಂದರೆ ಇದು ಹಾಕಿ ಡಿಫಾಲ್ಟ್ಸ್ನಲ್ಲಿ ನೀವು ಸೆಟ್ ಮಾಡ್ಕೋಬೋದು. ಇದು ನೀವು ಈ ರೀತಿ ಸೆಟ್ ಮಾಡಿದರೆ ನಿಮ್ಮ ಮುಂದಿನ ವೀಡಿಯೋ ಅಪ್ಲೋಡ್ ಮಾಡಿದರೆ ಇದು ತಾನಾಗಿ ಆ ವೀಡಿಯೋದಲ್ಲಿ ಬಂದುಬಿಡುತ್ತೆ. ಅಂದರೆ ನೀವು ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಹಾಕಿರ್ತೀರಾ, ಆಮೇಲೆ ಡಿಸ್ಕ್ಲೇಮರ್ ಹಾಕಿರ್ತೀರಾ, ಈ ರೀತಿ ಏನಾದರೂ ಹಾಕಿ ಬೈ ಡಿಫಾಲ್ಟ್ ಎಲ್ಲದರಲ್ಲೂ ಎಲ್ಲ ವೀಡಿಯೋದಲ್ಲೂ ಅದು ಬರಬೇಕು ಅಂದರೆ ಈ ರೀತಿ ಹಾಕಿ ಸೆಟ್ ಮಾಡಬೇಕು. ಓಕೆ, ಇದಿಷ್ಟಾದಮೇಲೆ ಇಲ್ಲಿ ಮೇನ್ ಇದೆ ನೋಡಿ, ಚಾನಲ್ ಕ್ಯಾಟಗರಿ. ಇಲ್ಲಿ ಯೂಟ್ಯೂಬ್ ಲೈಸೆನ್ಸಲ್ಲಿ ನಾವು ಏನೂ ಮಾಡಬೇಕಾಗಿಲ್ಲ, ಅದು ತಾನಾಗಿ ಬಂದುಬಿಟ್ಟಿರುತ್ತೆ, ಅದನ್ನು ಬಿಟ್ಬಿಡಿ. ಇನ್ನು ಚಾನಲ್ ಕ್ಯಾಟಗರಿ ಏನಿದೆ, ಚಾನಲ್ ಕ್ಯಾಟಗರಿ ಅಂತ ಇಲ್ಲಿ ತೋರಿಸಲ್ಲ, ಕ್ಯಾಟಗರಿ ಅಂತ ಅಷ್ಟೇ ತೋರಿಸಿರುತ್ತೆ, ನನ್ ಅಂತ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಟಾಪಿಕ್ ತೊಗೊಂಡಿರಾ ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನ್ಯೂಸ್ ಆ್ಯಂಡ್ ಪಾಲಿಟಿಕ್ಸ್ ನಾನು ಸೆಲೆಕ್ಟ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನೋಡಿ ಲ್ಯಾಂಗ್ವೇಜ್ ಆ್ಯಂಡ್ ಕ್ಯಾಪ್ಷನ್ಸ್ ಸರ್ಟಿಫಿಕೇಷನ್ಸ್ ಅಂತ ಇದೆ. ಇದರಲ್ಲಿ ನಾನು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಬೇಕು. ನಾವು ಯಾವ ಲ್ಯಾಂಗ್ವೇಜಲ್ಲಿ ವೀಡಿಯೋಸ್ನ ಹೇಳಿ ಅಪ್ಲೋಡ್ ಮಾಡ್ತೀವಿ ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನಾವು ಕನ್ನಡ ಇಲ್ಲಿ ನಾವು ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಮಾಡಿ ಇನ್ನೇನಾದರೂ ಡಿಸ್ಕ್ರಿಪ್ಷನ್ ಅದು ಬರೀತಾ ಇದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಯಾವ ಲ್ಯಾಂಗ್ವೇಜಲ್ಲಿ ನೀವು ಡಿಸ್ಕ್ರಿಪ್ಷನ್ ಹಾಕ್ತೀರೋ ಅದನ್ನು ಸ್ವಲ್ಪ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ನೀವು ಹಾಗೆ ಬಿಟ್ಟರು ಏನೂ ಇಶ್ಯೂ ಇರಲ್ಲ. ಆಮೇಲೆ ಇದು ಕೂಡ ನಾವು ಇಲ್ಲಿ ಕ್ಯಾಪ್ಷನ್ ಸರ್ಟಿಫಿಕೇಷನ್ಸ್ ಇದೆಲ್ಲ ಇದನ್ನು ಬಿಟ್ಬಿಡೋಣ. ಹಾಗೆ ಇಲ್ಲಿ ಕಮೆಂಟ್ಸಲ್ಲಿ ಆನ್ ಅಂತ ಇದೆ, ಆನ್ ಇರಲಿ. ಆಮೇಲೆ ಮಾಡ್ರೇಷನ್ ಬೇಸಿಕ್ ಅಂತ ಇದೆಯಲ್ಲ, ಇದನ್ನು ಒಂದು ಸ್ವಲ್ಪ ಕ್ಲಿಕ್ ಮಾಡಿ ಇದನ್ನು ಆನ್ ಮಾಡ್ಕೊಂಡ್ಬಿಡಿ. ಇದು ಇರುತ್ತೆ, ಬೇಸಿಕ್ ಇರಲಿ, ಬೇಸಿಕ್ ಇಟ್ಬಿಡಿ. ಓಕೆ, ಇದಿಷ್ಟು ಮಾಡಿ ಅದಾದಮೇಲೆ ಪರ್ಮಿಷನ್ಸ್ನಲ್ಲಿ ಬಂದರೆ ಇಲ್ಲೇನೂ ಮಾಡೋದಿರಲ್ಲ. ಕಮ್ಯುನಿಟಿ ಮಾಡ್ರೇಷನ್ನಲ್ಲಿ ಒಂದು ಸ್ವಲ್ಪ ಇಲ್ಲಿ ಮಾಡ್ರೇಷನ್ ಬೇಸಿಕ್ ಅಂತ ಇದೆ ನೋಡಿ. ಸೊ ಹೋಲ್ಡ್ ಬೇಸಿಕ್ ಇಟ್ಟರು ನಡೆಯುತ್ತೆ, ಬೇಸಿಕ್ ಇಟ್ಬಿಡಿ. ಸೊ ಈ ರೀತಿ ಇಲ್ಲಿ ಮೆಸೇಜ್ ಇನ್ ಯುವರ್ ಲೈವ್ ಚಾಟ್ ಅಂತ ಇದೆ, ನನ್ ಅಂತ ಇದೆ. ಇಲ್ಲಿ ಬೇಸಿಕ್ ಇಲ್ಲಿನೂ ಸೆಟ್ ಮಾಡ್ಕೊಂಡ್ಬಿಡಿ. ಸೆಟ್ ಮಾಡಿದ ಮೇಲೆ ಇದೆಲ್ಲ ಇಲ್ಲೇನೂ ಹಾಕೋದು ಬೇಕಾಗಿಲ್ಲ, ಹಾಗೆ ಬಿಟ್ಟರು ನಡೆಯುತ್ತೆ.
ಓಕೆ, ಆಮೇಲೆ ಇಲ್ಲಿ ಕ್ರಿಯೇಟರ್ ಡೆಮೋಗ್ರಫಿಕ್ ಇದೆ, ಅಗ್ರಿಮೆಂಟ್ ಇದೆ, ಇಲ್ಲ ಇದೆಲ್ಲ ಏನು ಮಾಡೋದಿರಲ್ಲ. ಸೊ ಜಸ್ಟ್ ಇದು ಬೇಸಿಕ್ ಸೆಟ್ಟಿಂಗ್ಸ್ ನಾವು ಇದೆಲ್ಲ ಮಾಡಿ ಈ ಫೀಚರ್ ಎಲಿಜಿಬಿಲಿಟಿ ಅಂತೂ 3 ಎನೇಬಲ್ ಆಗಬೇಕಂದ್ರೆ ಥರ್ಡ್ ಒನ್ ನೀವು ಮಾಡ್ಕೋಬೇಕು. ಸೊ ಇದಿಷ್ಟು ನಾನು ಮಾಡಿದ್ದೀನಿ. ಸೊ ಇಲ್ಲಿ ಸೇವ್ ಮಾಡ್ತೀನಿ. ಸೊ ಸೇವ್ ಮಾಡಿದರೆ ಸ್ನೇಹಿತರೆ ನಮ್ಮ ಚಾನಲ್ ಕಂಪ್ಲೀಟಾಗಿ ರೆಡಿ ಆಗಿದೆ. ಸೊ ಇದು ಮೇಯ್ನಾಗಿ ನಾವು ಮಾಡಬೇಕಾಗಿರುವಂಥದ್ದು ಚಾನಲ್ ಮೇಲೆ. ಓಕೆ, ಸೊ ಇದು ನೋಡಿ ಈಗ ಫಸ್ಟ್ ಈ ರೀತಿ ಕಾಣ್ತಾ ಇತ್ತು. ನಾನು ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ರಿಫ್ರೆಶ್ ಮಾಡಿದರೆ ಈ ರೀತಿ ನಮ್ಮ ಚಾನಲ್ ಕಾಣುತ್ತೆ. ಸೊ ಇಲ್ಲಿ ರೆಡಿ ಆಗಿದೆ. ಯಾವುದೇ ವಿಡಿಯೋ ಇನ್ನೂ ಹಾಕಿಲ್ಲ. ಸೊ ಇಲ್ಲಿ ವಿಡಿಯೋ ಹಾಕ್ಲಿಕ್ಕೆ ಕೇಳುತ್ತೆ, ವಿಡಿಯೋ ಹಾಕಬೇಕು. ಸೊ ವಿಡಿಯೋ ಹಾಕಿದರೆ ಇಲ್ಲಿ ವಿಡಿಯೋ ಎಲ್ಲ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಯಾವುದೇ ಮೆನು ಅದು ಇದು ಇಲ್ಲ, ಯಾಕಂದರೆ ಫ್ರೆಶ್ ಇರೋದ್ರಿಂದ ಈ ರೀತಿ ಕಾಣುತ್ತೆ. ಸೊ ನಾವು ಒಂದು ಸ್ವಲ್ಪ ವಿಡಿಯೋಸ್ ಎಲ್ಲ ಹಾಕಿದ ಮೇಲೆ ಇಲ್ಲ ಕಾಣುತ್ತೆ. ಇಲ್ಲಿ ನೋಡಿ ಚಾನಲ್ ಡಿಸ್ಕ್ರಿಪ್ಷನ್, ಅಬೌಟ್ ಸೆಕ್ಷನಲ್ಲಿ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಈ ರೀತಿ ಚಾನಲ್ ಲಿಂಕ್ಸ್ ಎಲ್ಲ ಹಾಕಿದ್ದೀನಿ. ಹೌದಾ, ಈ ರೀತಿ ನೀವು ಎಲ್ಲ ರೆಡಿ ಮಾಡಿಕೊಂಡು ಚಾನಲ್ ಕ್ರಿಯೇಟ್ ಆಗಿರೋದ್ರ ಬಗ್ಗೆ ಡೇಟ್ ಇದೆ. ಸೊ ಇದೆಲ್ಲ ನೀವು ಮಾಡ್ಕೋಬೇಕು. ಫೋನ್ ವೆರಿಫೈಡ್ ಕೂಡ ಮಾಡಿದ್ದೀವಿ. ಸೊ ಇದೆಲ್ಲ ನೀವು ಮಾಡಿಕೊಂಡು ಚಾನಲ್ ಸ್ಟಾರ್ಟ್ ಮಾಡಿ. ಸೊ ಈ ರೀತಿ ಎಲ್ಲ ಮಾಡಬೇಕು. ಇನ್ನು ಚಾನಲ್ನಲ್ಲಿ ಹಾಕೋ ವೀಡಿಯೋಗೂ ತುಂಬ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಎಲ್ಲ ಇರುತ್ತೆ. ಅದು ಕೂಡ ನೀವು ಮಾಡಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ. ಸೊ ಅದ್ರ ಬಗ್ಗೆಯೂ ನಾನು ವೀಡಿಯೋಸ್ ಎಲ್ಲ ಹಾಕಿದ್ದೀನಿ, ನೀವು ನೋಡ್ಬೋದು. ಸೊ ಈ ರೀತಿ ನಾವು ಒಂದು ಒಳ್ಳೆ ಚಾನಲ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಬೇಗ ಚಾನಲ್ ಗ್ರೋ ಆಗುತ್ತೆ. ಸೊ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನೀವೇನಾದರೂ ಈ ರೀತಿ ಚಾನಲ್ ಕ್ರಿಯೇಟ್ ಮಾಡಿಸ್ಬೇಕು ಅಂತ ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಚಾನಲ್ ಕೂಡ ಕ್ರಿಯೇಟ್ ಮಾಡಿ ಕೊಡ್ತಾ ಇರ್ತೀನಿ. ಬಟ್ ನಾನು ಚಾರ್ಜ್ ಮಾಡ್ತೀನಿ. ಚಾರ್ಜ್ ಇಲ್ಲಾರ್ದೆ ನಾನು ಯಾವುದು ಕೆಲಸ ಮಾಡಲ್ಲ. ಸೊ ದಯವಿಟ್ಟು ನೀವೇನಾದರೂ ಚಾರ್ಜ್ ಪೇ ಮಾಡ್ತೀನಿ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ರೀತಿ ನೀವು ಒಂದು ಚಾನಲ್ ನನ್ನ ಹತ್ರ ಕ್ರಿಯೇಟ್ ಮಾಡ್ಕೋಬೋದು. ಸೊ ನಿಮಗೆ ನಂಬರ್ ಬೇಕು ಅಂದರೆ ನನ್ನ ಚಾನಲ್ ಮೇಲೆ ವೀಡಿಯೋಸ್ 2 ವೀಡಿಯೋ ಹಾಕಿದ್ದೀನಿ. 2 ವೀಡಿಯೋದಲ್ಲಿ ನಾನು ನಂಬರ್ ಕೊಟ್ಟಿದ್ದೀನಿ. ಅಲ್ಲೆಲ್ಲ ಮಾಹಿತಿ ಕೊಟ್ಟು ನಂಬರ್ ಕೊಟ್ಟಿದ್ದೀನಿ. ಅದು ಕಂಪ್ಲೀಟ್ ವಿಡಿಯೋ ನೋಡಿ, ಅದರಲ್ಲಿ ನಂಬರ್ ಇದೆ. ನಂಬರ್ ತೊಗೊಂಡು ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.